ಈಗಿನ ಹೆಣ್ಣು ಮಕ್ಕಳು ಹೆಚ್ಚಿನ ಅರಿವಂದ ಪಡೆದವರು, ಆಕಾಶ ಹೊಂದಿರುವವರು ಹಾಗೂ ತಮ್ಮನ್ನೇ ತಾವು ನೋಡಿಕೊಳ್ಳಬಲ್ಲವರು. ನನ್ನ ಮೊಮ್ಮಗಳು ನವ್ಯ ಮದುವೆ ಆಗುವುದು ನನಗೆ ಇಷ್ಟವಿಲ್ಲ. ನಾನು ಮದುವೆ ಮಾಡಿಕೊಂಡೆ. ಅಭಿನಯ ವೃತ್ತಿಯನ್ನು ಬಿಟ್ಟೆ. ನನ್ನ ಮಗಳು ಶ್ವೇತ ಮದುವೆಯಾದಳು. ಮನೆಯೊಳಕ್ಕೆ ಸೀಮಿತಳಾದಳು. ಮೊಮ್ಮಗಳಾದರೂ ಮುಕ್ತೆ ಆಗಿರಲಿ, ಹಕ್ಕಿಯಾಗೆ ಹಾರಲಿ. ರಾಜ್ಯಸಭಾ ಸದಸ್ಯೆ ಜಯಾ ಬಾದುಡಿ ಹೇಳಿದ ಮಾತು ಇದು. ಜಯಾ ಬಾದುಡಿ ಇಲ್ಲವೇ ಬಾದುರಿ ಎನ್ನುವುದಕ್ಕೂ ಕಾರಣವಿದೆ. ಹೆಂಗಸರಿಗೆ ತಮ್ಮ ಸ್ವಂತ ಗುರುತು ಇಲ್ಲವೇನು? ಗಂಡನ ಹೆಸರಿನಿಂದಲೇ ಗುರುತಿಸಿಕೊಳ್ಳಬೇಕೆ? ಅಂದಿನ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಜಯಾ ಅಮಿತಾಬ್ ಬಚ್ಚನ್ ಎಂದು ಕರೆದಾಗ ಜಯಾ ಬಾದುಡಿ ಕಿಡಿಕಾರಿ ಹೇಳಿದ್ದ ಮಾತು ಇದು. ಸಂಘ ಪರಿವಾರದ ನಾಯಕರು, ಮುಖ್ಯವಾಗಿ ಗಂಡಸರು ಮದುವೆಯಾಗುವುದಿಲ್ಲ. ಮದುವೆಯಾದರೂ ಹೆಂಡತಿಯನ್ನು ಬಿಟ್ಟು ಹೋಗುತ್ತಾರೆ. ಆರ್ಎಸ್ಎಸ್ ಟೀಕಾಕಾರರಾದ ಜಯಾ ಬಾದುಡಿ ಅವರು ಮದುವೆ ಆಗದ ಹೆಣ್ಣು ಮಕ್ಕಳ ವಕ್ತಾರರಾಗುತ್ತಿದ್ದಾರೆ. ಜಯಾ ಬಾದುಡಿ ಅವರ ಮಾತು ನಕ್ಕು ಬಿಡುವ ವಿಚಾರವಲ್ಲ. ಹೆಣ್ಣಿನ ಹಕ್ಕಿನ ಕಣ್ಣೋಟದಲ್ಲಿ ಆಳವಾಗಿ ವಿಚಾರ ಮಾಡಬೇಕಾದುದಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮುಂಬೈ.